ದೇವರ ನಾಮಕ್ಕೆ ಸ್ತೋತ್ರ. ದೇವರು ಒಂದು ವಾಕ್ಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದ್ಕೋಣ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನ. ಓಕೆ. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ ಅಂದನು. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಮನುಷ್ಯರ ಕೈಲಿ ಎಷ್ಟಾನ ನಾವು ಬುದ್ಧಿಲಿಂತ ಕೆಲಸ ಮಾಡಿದರೆ, ಎಷ್ಟಾನ ಶಕ್ತಿಲಿಂತ ಕೆಲಸ ಮಾಡಿದರೆ ಒಂದಾನೊಂದು ಫೇಲ್ ಆಗ್ತಾನೆ ಇರ್ತದ, ಸಕ್ಸಸ್ ಆಗೋದಿಲ್ಲ. ನಮ್ಮ ಬುದ್ಧಿಲಿಂತ ಮಾಡಿವಿ, ನಮ್ಮ ಶಕ್ತಿಲಿಂತ ಮಾಡಿವಿ ಅಂತಂದು ಅವು ಕೆಲಸಗಳು ಎಷ್ಟು ಫೇಲ್ ಆಗ್ತಾವ. ಹಲ್ಲೆಲೂಯಾ. ದೇವರನ್ನ ಪ್ರಾರ್ಥನೆ ಮಾಡಿ ಪರಮಾತ್ಮನ ಸಹಾಯಲಿಂತ ಮಾಡಿದವ್ರ ಕೆಲಸ ಸಕ್ಸಸ್ ಆಗ್ತಾವ. ಹಲ್ಲೆಲೂಯಾ. ಒಂದು ಕೆಲಸ ಅಲ್ಲ, ಅನೇಕ ರೀತಿಲಿಂತ ನಾವು ದೇವರನ್ನ ಪ್ರಾರ್ಥನೆ ಮಾಡ್ತಾ, ದೇವರನ್ನ ಬೇಡ್ತಾ, ದೇವರ ಆಶೀರ್ವಾದ ಯಾರ ಜೀವನದಾಗ ಅದು ಅವ್ರ ಕೆಲ್ಸಗಳು ಹಂಗೆ ಸರಳವಾಗಿ ಆಗ್ತಾವ. ಹಲ್ಲೆಲೂಯಾ. ನಮ್ಮ ಕೈಲಿ ಆಗೋದಿಲ್ಲ, ದೇವರ ಕೈಲಿ ಆಗ್ತದ. ಹಲ್ಲೆಲೂಯಾ. ನೋಡ್ರಿ, ಮನುಷ್ಯ ಎಷ್ಟು ಚಿಂತೆ ಬರ್ತಾನ, ಸಂಸಾರದು, ಮಕ್ಕಳದು, ಹಲ್ಲೆಲೂಯಾ, ಕೆಲ್ಸದ್ದು, ಅನೇಕ ರೀತಿಲಿಂತ ಪ್ರಾಬ್ಲಮ್ದಾಗ ಸಿಗಬಿದ್ದು ಮನುಷ್ಯನು ಮುಂದೆ ಬರಕ್ ಆಗೋದಿಲ್ಲ. ಆ ದೇವರನ್ನ ಕೂಗಿದು ಪ್ರಾರ್ಥನದ ಮುಖಾಂತರ ದೇವರೊಟ್ಟಿಗೆ ಮಾತಾಡಿ ದೇವರಿಗೆ ಒಪ್ಪಿಸಿಕೊಟ್ಟು ಕೆಲಸಗಳು ದೇವರು ಸಹಾಯ ಮಾಡ್ತಾನ. ನಿನ್ನ ಕೈಲಿ ಆಗೋದಿಲ್ಲ, ದೇವರಿಗೆ ಹೇಳು. ನಿನ್ನ ಕೆಲಸ ನಿಂತದ, ದೇವರಿಗೆ ಹೇಳು. ಹಲ್ಲೆಲೂಯಾ. ಯಾವ್ದವನ ಅಡ್ಡೆತಡೆ ಅದ, ದೇವರಿಗೆ ಹೇಳು. ಹಲ್ಲೆಲೂಯಾ. ದೌಕನಿಗೆ ತಿರುಗಿ ಸಾಕಾಗ್ಯದ, ಗೋಲಿ ನುಂಗಿ ಸಾಕಾಗ್ಯದ, ಆಗವಲ್ದು, ಈಗ ಸೋತು ಕೂತ್ರೆ ದೇವರಿಗೆ ಹೇಳು. ದೇವರು ಬಿಡಿಸ್ತಾನ. ದೇವರ ಕೈಲಿ ಸಾಧ್ಯ ಅದ, ನಿನ್ ಕೈಲಿ ಆಗೋದಿಲ್ಲ. ಸಾರಿ, ಪರಮಾತ್ಮ ಕೈಲಿ ಸಾಧ್ಯ ಅದ. ಹಲ್ಲೆಲೂಯಾ. ನಾನು ಅಲ್ಲಿಂದ ಸಾಲ ತಗೊಂಬಂದೆ, ಈಗ ಕಟ್ಟಕ್ ಆಗ್ತದ? ದುಡಿದು 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 ಸಾಲ ತೀರ್ತ ಸೋತೋಗಿದ್ದಿ, ದೇವರಿಗೆ ಹೇಳು. ಪರಮಾತ್ಮ ಕೈಲಿ ಸಾಧ್ಯ ನಿನ್ನ ಸಾಲ ತೀರ್ಸೋದು. ನಿನ್ನ ದುಡಿಮೆ ರೊಕ್ಕದಾಗ ಪರಮಾತ್ಮ ಸಹಾಯ ಮಾಡ್ತಾನ, ಬರಕತ್ ಕೊಡ್ತಾನ. ಹಲ್ಲೆಲೂಯಾ. ನೀನು ದುಡಿಯೋದು ಎಷ್ಟು, ನೀನು ಸಾಲ ಮಾಡೋದೆಷ್ಟು, ದೌಕನಿಗೆ ತೋರ್ಸೋದೆಷ್ಟು, ನಿನ್ ಕೈಲಿ ಆಗ್ತಾ ಇಲ್ಲ, ನಂಬರ್ ಆಗ್ಬಿಟ್ಟಿದಿ, ಎಲ್ಲೇನೋ ಒಂದು ಕುಂತು ಟೆನ್ಷನ್ದಾಗ ಆಗ್ಬಿಟ್ಟಿದಿ. ದೇವರಿಗೆ ಹೇಳ್ತಾ ಪ್ರಾರ್ಥನಾದಾಗ ದೇವರಿಗೆ ಹೇಳು, ಪರಮಾತ್ಮ ನಿನಗೆ ಸಹಾಯ ಮಾಡ್ತಾನ. ನೀನು ಸೋತಾಗ್ಬಿಟ್ಟಿದಿ, ಆಗವಲ್ದು ಈಗ ನಿನ್ ಕೈಲಿ ಕೆಲ್ಸ. ಹಲ್ಲೆಲೂಯಾ. ಪರಮಾತ್ಮ ನಿನಗೆ ಸಹಾಯ ಮಾಡ್ತಾನ, ಪರಮಾತ್ಮ ನಿನಗೆ ಜಯ ಕೊಡ್ತಾನ, ಪರಮಾತ್ಮ ಸಹಾಯಕನು ಕಳಿಸ್ತಾನ, ಪರಮಾತ್ಮ ತನ್ನ ದೂತರನ್ನು ಕಳಿಸ್ತಾನ. ನಿನ್ನ ಕೆಲಸ ಒಂದಾದ್ರ ಪೆಂಡಿಂಗ್ ಇರ್ಲಾರ್ದಂಗೆ ಎಲ್ಲಾ ಸಹಾಯ ಮಾಡ್ತಾನ. ಹಲ್ಲೆಲೂಯಾ. ಇನ್ನೊಂದ್ಸಲ ವಾಕ್ಯ ಓದ್ಕೊ. ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ. ಹಲ್ಲೆಲೂಯಾ. ನಿನ್ ಕೈಲಿ ಆಗವಲ್ದು ಈಗ ಕೆಲ್ಸ, ಅದ್ರನ್ನ ಪರಮಾತ್ಮ ಮಾಡ್ತಾನ. ನೀನು ಸೋತೋಗ್ಬಿಟ್ಟಿದಿ, ನೀನು ಬಲ ಕಳ್ಕೊಂಡ್ ಬಿಟ್ಟಿದಿ, ನೀನು ದೇವರಿಗೆ ಒಪ್ಪಿಸಿ ಬಿಡು. ನೀನು ಒಂದು ಪ್ರಾರ್ಥನೆ ಮಾಡು, ಒಂದು ಕುಟುಂಬ ದೇವರಿಗೆ ಸ್ತೋತ್ರ, ನಿಮ್ಮ ಮನೆಯವ್ರನ್ನ ಹಿಡ್ಕೊಂಡು 2-3 ಸೇರಿ ಕುಂತು ಪ್ರಾರ್ಥನೆ ಮಾಡ್ರಿ, ದೇವರ ಅದ್ರಾಗ ಸಹಾಯ ಮಾಡ್ತಾನ. ನಿನ್ ಕೈಲಿ ಆಗವಲ್ದು ಈಗ, ಅಲ್ಲಿ ಪ್ರಾರ್ಥನೆದಾಗ ದೇವರಿಗೆ ಹೇಳು, ದೇವರೇ ನಾನ್ ಸೋತೋಗ್ಬಿಟ್ಟ್ಯಾ, ನನ್ ಕೈಲಿ ಆಗ್ತಾ ಇಲ್ಲ, ನಾನು ಹೆಂಗ ಮಾಡ್ಲಿ, ನನ್ ಕೈಲಿ ಏನು ಆಗ್ತಾ ಇಲ್ಲ, ಶಕ್ತಿಲಿಂತ ಆಗ್ತಾ ಇಲ್ಲ, ಬುದ್ಧಿಲಿಂತ ಆಗ್ತಾ ಇಲ್ಲ. ಒಂದು ಮಾಡಕ್ ಹೋಗಿ ಒಂದು ಆಗ್ತಾ ಇದೆ, ಒಂದು ಮಾಡಕ್ ಹೋಗಿ ಒಂದದ್ರಾಗ ಸಿಗಬಿಡಕತ್ತೀನಿ, ನಾನು ಎಲ್ಲ ಸೋಲಕತ್ತೀನಿ, ನೀನು ಜಯ ಕೊಡು ಅಂತ ದೇವರಿಗೆ ಹೇಳು. ಹಲ್ಲೆಲೂಯಾ. ಪರಮಾತ್ಮ ನಿನಗೆ ಸಹಾಯ ಮಾಡ್ತಾನ, ಕರ್ತನು ನಿನಗೆ ಸಹಾಯ ಮಾಡ್ತಾನ, ದೇವರು ನಿನಗೆ ಸಹಾಯ ಮಾಡ್ತಾನ, ದೇವರು ನಿನಗೆ ಗೆಲುವು ಕೊಡ್ತಾನ. ಮನುಷ್ಯನ ಕೈಲಿ ಸಾಧ್ಯ ಇಲ್ಲ, ದೇವರ ಕೈಲಿ ಸಾಧ್ಯವಾಗ್ಯದ. ಹಲ್ಲೆಲೂಯಾ. ಒಬ್ಬಾತ ಮನುಷ್ಯನು ತನ್ನ ಬುದ್ಧಿಲಿಂತ ಬಹಳಷ್ಟು ಓಡ್ತಾ ಇದ್ದ. ತನ್ನ ಬಳಿ ಶಕ್ತಿ ಆದ, ಬುದ್ಧಿ ಆದ, ನಂದೇ ನಾನು ಇಷ್ಟು ಮಾಡೀನಿ, ನಾನು ಅಷ್ಟು ಮಾಡೀನಿ ಅಂತ ತನ್ನ ಬುದ್ಧಿಲಿಂತಾನೆ ತಂದದ್ದು ತಾನೇ ಹೊಗಳ್ತಾ ಇದ್ದ. ತಾನೇ ಇದು ಆಗ್ಬಹುದು. ನಾನೇ ಮನೆಯಲ್ಲಿ ಎಲ್ಲ ಅವ್ರ ಮಿಸ್ಸಸ್ ಹೇಳ್ತಾ ಇದ್ರು, ದೇವರು ಸಾಧ್ಯ ಆದ್ರಿ, ದೇವರೆಲ್ಲ ಮಾಡಕತ್ತಾನ, ನಾನು ಪ್ರಾರ್ಥನೆ ಮಾಡ್ತೀನಿ, ಮಕ್ಕಳು ಪ್ರಾರ್ಥನೆ ಮಾಡ್ತಾರ, ನೀನ್ ಯಾಕೆ ಈ ತರ ಅಂತ ಇದಿ? ದೇವ್ರ ಇಲ್ಲ, ನಾನ್ ಮುಂದೆ ಬರ್ಲಿಲ್ಲ ಅಂದ್ರೆ ಹೆಂಗಾಗ್ತಿತ್ತು, ನಾನು ಹೋಗಿ ಅಲ್ಲಿ ಮಾತಾಡ್ಲಿಲ್ಲ ಅಂದ್ರೆ ಹೆಂಗ್ ಬರ್ತಿತ್ತು, ನಾನ್ ಹೊಲ್ದಾಗ ಕೆಲ್ಸ ಮಾಡ್ಲಿಲ್ಲ ಅಂದ್ರೆ ಹೆಂಗ್ ಬರ್ತಿತ್ತು, ನಾನ್ ಇದು ಮಾಡಕತ್ತೀನಿ. ದೇವ್ರ ಮೇಲೆ ವಿಶ್ವಾಸ ಇಲ್ಲ ಮನುಷ್ಯನಿಗೆ. ಹಲ್ಲೆಲೂಯಾ. ಹೆಂಡತಿ ಪ್ರಾರ್ಥನಾ ಮಾಡ್ತಾ ಇದ್ದು ಸಕ್ಸಸ್ ಆಗ್ಲಕತ್ತಿದ್ದು, ಆದ್ರೆ ಆ ಮನುಷ್ಯ ತನ್ನದ್ದು ತಾನೇ ಮುಂದೆ ತಗೊಂಡ್ಬರ್ತಾ ಇದ್ದ. ನನ್ ಕೈಲೇ ಆಗ್ಲಕತ್ತಿದ್ದು,
ನಾನೇ ಮಾಡಕತ್ತೀನಿ ಇದು, ನನ್ನಿಂತಾನೇ ಮನಿ ನಡ್ದದ, ನನ್ನಿಂತಾನೇ ಸಂಸಾರ ನಡ್ದದ, ನನ್ನಿಂತಾನೇ ಹೊಲ ಗದ್ದಿ ನಡ್ದದ, ನಾನೇ ದುಡಿಯೋನು, ನಾನೇ ಮಾಡೋನು, ಎಲ್ಲ ತಂದು ತಾನೇ ಹೊಗಳಕವನು. ಅಲ್ಲೆಲ್ಲೂಯ. ಹೆಂಡತಿ ಹೇಳ್ತಾ ಇದ್ರು, ಎಲ್ಲರಿ ದೇವರಾನ ನಮ್ಮ ಜೀವನದಾಗ ಯಾಕೆ ಇದ್ ಮಾಡ್ತಾ ಇದೆ, ನಿಮ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಎಷ್ಟು ರೋಗಗಳು ದೇವರು ಬಿಡುಗಡೆ ಕೊಟ್ಟಾನ, ಮಕ್ಕಳಿಗೆ ಎಷ್ಟು ಸಮಸ್ಯೆ, ಎಷ್ಟು ರೋಗ ಇತ್ತು ಬಿಡುಗಡೆ ಕೊಟ್ಟಾನ, ನನಗೆ ಎಷ್ಟಿತ್ತು ಬಿಡುಗಡೆ ಕೊಟ್ಟ. ನಾವೆಲ್ಲ ನೀವು ದುಡ್ದದ್ದು ಈಗ ನಮಗೆ ಸ್ವಂತ ಆಗ್ಯದ. ಎಷ್ಟೋ ರೊಕ್ಕ ನಾವು ಡಾಕ್ಟರ್ಗೆ ಇಡ್ತಿದ್ವಿ, ಅವೆಲ್ಲ ಬಿಡುಗಡೆ ಆಗ್ಯದ. ಯಾಕೆ ಅರ್ಥ ಆಗ್ತಲ್ಲ? ಸಣ್ಣ ಪುಟ್ಟ ಕೇಳ್ತಾನೆ ಇಲ್ಲ, ಅವಂದೇ ಒಂದು ದುನಿಯಾ ಆಗ್ಬಿಡ್ತು, ಅವಂದೇ ಒಂದು ಪ್ರಪಂಚದಾಗ ಮುಳುಗ್ಬಿಟ್ಟಿದ್ದ. ಒಟ್ಟ ನಂದೇ ಅಂತ. ಹಲ್ಲೆಲೂಯ. ಒಂದ್ ದಿವಸ ಆ ಮನುಷ್ಯನಿಗೆ ಒಂದು ದೊಡ್ಡ ರೋಗ ಬಂತು. ದೌಖಾನಿಗೆ ಹೋಗೋ ಪೊಸಿಷನ್ ಬಂತು. ದೌಖಾನಿಗೆ ಹೋದ, ಸಣ್ಣದಾದಂತ ತಿಳ್ಕೊಂಡ. ಡಾಕ್ಟರ್ ಅಂದ ಆಪರೇಷನ್ ಮಾಡ್ಬೇಕಾಗ್ತದ, ಎಷ್ಟು ರೊಕ್ಕ ಆಗ್ತದ? ಒಂದು ಮಿನಿಮಮ್ 6-7 ಲಕ್ಷ ಬರ್ತದ, ಅರೇಂಜ್ಮೆಂಟ್ ಮಾಡ್ರಿ, ಇಷ್ಟು ದಿವಸದಾಗ ಆಪರೇಷನ್ ಆಗ್ಬೇಕಂತ ಒಂದು ಅವ್ರಿಗೆ ಹೇಳಿದ್ರು. ಹಲ್ಲೆಲೂಯ. ಅವಾಗ ಸೋತೋಗ್ಬಿಟ್ಟ ಮನುಷ್ಯ. ಟ್ರೈ ಮಾಡಿದ್ದ, ಆಪರೇಷನ್ ಆಗ್ಲಾರ್ದು ಏನನ್ ಮೆಡಿಸಿನ್ ಸಿಗ್ತಾವ ಡಾಕ್ಟರ್ ಕೇಳಿದ. ದೊಡ್ಡ ಡಾಕ್ಟರ್ ಮೇಲೆ ಹೋದ, ಅಪಾಯಿಂಟ್ಮೆಂಟ್ ತಗೊಂಡ, ಬಹಳ ದೊಡ್ಡ ಇದು ಹುಡುಕಿದ, ಅದು ಹುಡುಕಿದ, ಆ ಜಾಗಕ್ಕೆ ಹೋದ, ಈ ಜಾಗಕ್ಕೆ ಹೋದ, ಬಹಳಷ್ಟು ತಿರುಗಿ ಸೋತೋಗಿ ಕುಂತು ಬಿಟ್ಟ. ಹಲ್ಲೆಲೂಯ. ಹೆಂಡತಿ ಹತ್ರ ಬಂದ. ಹೆಂಡತಿಗೆ ಹೇಳ್ದ, ನಾ ಸೋತೋಗ್ಬಿಟ್ಟೆ, ಆಪರೇಷನ್ ಮಾಡ್ಲೇಬೇಕಂತ. ಆಪರೇಷನ್ ಮಾಡಿದ್ರೆ ನಾನು ಉಳಿಯೋದಿಲ್ಲ, ನಾನು ಎದೆ ಹೊಡೆದ್ ಬಿಟ್ಟೇನಿ, ನನಗೆ ಆಪರೇಷನ್ ಅಂದ್ರೆ ಆಗೋದಿಲ್ಲ. ಹೊಲ ಯಾರು ನೋಡ್ಕೋಬೇಕು, ಗದ್ದೆ ಯಾರು ನೋಡ್ಕೋಬೇಕು, ಹಲ್ಲೆಲೂಯ, ಮನಿ ಯಾರು ನೋಡ್ಕೋಬೇಕು, ಎಲ್ಲಾ ಕಡೆಗೆ ಓಡಾಡ್ಬೇಕಲ್ಲ. ಆಪರೇಷನ್ ಬೇಡ, ನಾನು ಸೋತೋಗ್ಬಿಟ್ಟಿನಿ, ನಾನು ಅಲ್ಲಿ ಹೋದೆ, ಅಲ್ಲಿ ಆಯುರ್ವೇದಿಕ್ ತಿಂದೆ, ಇಲ್ಲಿ ತಿಂದೆ, ಅಲ್ಲಿ ಮಾಡಿದೆ, ಯಾವ್ದಾಗ್ತಾ ಇಲ್ಲ, ಹೆಂಗ್ ಮಾಡಾಮು? ಅವಾಗ ಹೆಂಡ್ತಿ ಅಂದ್ರು, ದೇವರಿಗೆ ಸ್ತೋತ್ರ, ನಿಮ್ ಕೈಲಿ ಆಗಲ್ಲ ರೀ, ದೇವರ ಕೈಲಿ ಆಗದ್ ಸಾಧ್ಯ ಅದ. ದೇವರ ಕೈಲಿ ಆಗ್ತದ. ಪ್ರಾರ್ಥನೆ ಮಾಡೋಣ, ದೇವರಿಗೆ ಹೇಳ್ರಿ, ಪಶ್ಚಾತ್ತಾಪ ಪಡ್ರಿ, ದೇವರೇ ನನ್ನ ಪಾಪಗಳನ್ನು ಕ್ಷಮಿಸು ಅಂತ ಅರಿಕೆ ಮಾಡ್ರಿ. ದೇವರು ನಿನಗೆ ಆಪರೇಷನ್ ಆಗ್ಲಾರ್ದಂಗೆ ಮೆಡಿಸಿನ್ ಮೇಲೆ ಆರಾಮ್ ಮಾಡ್ತಾನೆ. ಇವತ್ತು ರಾತ್ರಿ ಈಗಲೇ ಆರಾಮ್ ಮಾಡ್ತಾನ. ನಿಮ್ ಕೈಲಿ ಆಗೋದಿಲ್ಲ, ನಿಮ್ ಕೈಲಿ ಏನು ಆಗೋದಿಲ್ಲ, ದೇವರ ಕೈಲಿ ಆಗ್ತದ, ಬಿಡುಗಡೆ ಕೊಡ್ತಾನೆ, ಅರಿಕೆ ಮಾಡ್ರಿ ಅಂತ 2-3 ಸೇರಿ, ಮಕ್ಕಳು ಅವರು ಸೇರಿ, ತಂದೆ ತಾಯಿ ಸೇರಿ ಪ್ರಾರ್ಥನಾ ಕುಂತು ಬಿಟ್ರು. ಆಮೇಲೆ ಹಲ್ಲೆಲೂಯ. ಮುಂಜಾನೆ ಎದ್ದ ಪಟ್ಟಿಗೆ ಆ ರೋಗ ಆತನ ಬಳಿ ಇದ್ದಿದೇ ಇಲ್ಲ. ಅರಿಕೆ ಮಾಡ್ಕೊಂಡದ, ಅರಿಕೆ ಮಾಡಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡಿದ. ನಾನೇ ನನ್ ಕೈಲಿ ಆಗ್ತದಂತ ಅಹಂಕಾರ ಇತ್ತು. ನಾನೇ ಮಾಡಿದೀನಿ ಅಂತ ಒಂದು ಅಹಂಕಾರ ಇತ್ತು, ಒಂದು ಸಿಟ್ಟಿತ್ತು, ಒಂದು ಶಕ್ತಿ ತೋರ್ಸ್ಕೊಂತಿದ್ದ, ಒಂದು ಬುದ್ಧಿ ತೋರ್ಸ್ಕೊಂತಿದ್ದ. ಅವತ್ತು ರಾತ್ರಿ ಎಲ್ಲಾ ಮುರಿದೋಯ್ತು. ಅವತ್ ರಾತ್ರಿ ಎಲ್ಲ ಅರಿಕೆ ಮಾಡ್ಕೊಂಡ್ಬಿಟ್ಟ. ಅವತ್ ರಾತ್ರಿ ದೇವರ ಹತ್ರ ಅಡ್ಡ ಬಿದ್ದ. ದೇವರೇ, ಇಷ್ಟು ದಿವಸ ನನ್ಗೆ ಅರ್ಥ ಆಗಿಲ್ಲ, ನನ್ನ ಜೀವನದಾಗ, ನನ್ನ ಕುಟುಂಬದಾಗ, ನನ್ನ ಹೆಂಡತಿ ಮಾಡಿದ ಪ್ರಾರ್ಥನೆಲಿಂತಾನೆ ನೀನ್ ಜಯ ಕೊಡ್ತಾ ಇದ್ದಿ. ನಾನೇ ಅಂದೆ, ನನ್ ಕೈಲಿ ಆಗಿಲ್ಲ ರಾಜ್ಯ, ನೀನೇ ಮಾಡಿದಿ. ಈಗ ದೊಡ್ಡ ರೋಗದಿಂದ ಪರಿಹಾರ ಕೊಡು, ನಿನ್ ಕೈಲಿ ಸಾಧ್ಯ, ನನ್ ಕೈಲಿ ಸಾಧ್ಯ ಇಲ್ಲ ಅಂತ ಪ್ರಾರ್ಥನಾ ಮಾಡಿದ. ಆಮೇನ್. ಹಲ್ಲೆಲೂಯ. ಆ ರೋಗ ಮುಂಜಲ್ಪಟ್ಟಿಗೆ ಎದ್ದಿದ್ದಿಲ್ಲ, ಆ ಬ್ಯಾನಿ ಮುಂಜಲ್ಪಟ್ಟಿಗೆ ಎದ್ದಿದ್ದಿಲ್ಲ, ಆ ನೋವು ಬೆಳಗಿನ ಜಾವ ಎದ್ದಿದ್ದಿಲ್ಲ. ಆರಾಮ್ ಸ್ವಸ್ಥ ಚಿತ್ತನಾಗಿ ಆರಾಮ್ ಧೈರ್ಯದಿಂದ ಹೊಲ್ದಾಗ ಹೋಗಿ ಕೆಲಸ ಮಾಡಿದ. ದೇವರಿಗೆ ಸ್ತೋತ್ರ. ಅಕ್ಕಪಕ್ಕದವ್ರು ಕೇಳಿದ್ರು, ಏನ್ ಮನುಷ್ಯನೇ ಇವತ್ತ ಹೊಲಕ್ ಬಂದಿ, ಬ್ಯಾನಿಲ್ಲ? ಡಾಕ್ಟರ್ ಏನಂದ್ರು? ದೇವರಿಗೆ ಸ್ತೋತ್ರ. ಡಾಕ್ಟರ್ ಏನಂದ್ರು? ಮನುಷ್ಯನೇ ಹಂಗಸ್ತೇವೆ ಬಜೆಕ್ ಇಲ್ಲಂತ ಕೇಳ್ತಿದ್ರು. ಏನ್ ಆರಾಮಾಗಿ ಎಲ್ಲ ಹೊಲ್ದಾಗ ಹೋದ್ರೆ ಕೇಳ್ತಾರಲ್ಲ, ನಾರ್ಮಲ್ ಆಗಿ ಕೇಳ್ತಾರ. ಏನ್ ನಿನ್ಗೆ ಆರಾಮಾಗ್ಯದ? ಯಾವ ಡಾಕ್ಟರ್ ತೋರ್ಸಿ, ಎಲ್ಲಿಗೆ ಹೋಗಿದ್ದಿ, ಎಲ್ಲಿ ತೋರ್ಸಿದ್ದಿ? ಹಲ್ಲೆಲೂಯ. ಎಲ್ಲಿ ತೋರ್ಸಿ ಸಾಕಾಗ್ಯದ, ಎಲ್ಲಾ ಕಡೆಗೆ ಹೋಗಿ ಸಾಕಾಗ್ಯದ. ದೇವ್ರನ್ನ ಪ್ರಾರ್ಥನಾ ಮಾಡಿದ, ಜಯ ಕೊಟ್ಟ. ನನ್ನ ಶಕ್ತಿಲಿಂತ ನಾನು ಓಡಾಡಿದೆ, ನನ್ನ ಬುದ್ಧಿಲಿಂತ ನಾನು ಓಡಾಡಿದೆ, ನನ್ನ ಇಚ್ಛೆಲಿಂತ ನಾನು ತಿರುಗಾಡಿದೆ, ಯಾವದಕ್ಕೂ ಕೆಲ್ಸಕ್ಕೆ ಬರ್ಲಿಲ್ಲ. ರಾತ್ರಿಗೆ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ತಂದೆ ಪ್ರಾರ್ಥನಾ ಕುಂತೀವಿ. ಮುಂಜಲ್ಪಟ್ಟಿಗೆ ನನಗೆ ಬ್ಯಾನಿ ತೆಗೆದು ಬಿಟ್ಟ. ಹಲ್ಲೆಲೂಯ. ದೇವ್ರ ಮೇಲೆ ನಂಬಿದೆ, ವಿಶ್ವಾಸ ಮಾಡ್ತಿದ್ರೆ ನಾವು ಹೋಗೋದಿಲ್ಲ, ನಾನು ಪ್ರಾರ್ಥನಾ ಮಾಡೋದಿಲ್ಲ ಅಂತಂದೆ. ನನ್ನ ಕೆಟ್ಟತನನೇ ನನಗೆ ಈ ರೋಗ ಬಂದಿತ್ತು. ಈಗ ಒಳ್ಳೆತನ ಬಂದದ. ಆ ಒಳ್ಳೆ ದೇವರು ಒಳ್ಳೆದೇ ಮಾಡಿದ. ಹಲ್ಲೆಲೂಯ. ಮನುಷ್ಯನು ತನ್ನ ಬುದ್ಧಿಲಿಂತ ತಿರುಗಾಡ್ತಾನ, ಮನುಷ್ಯನು ತನ್ನ ಇಚ್ಛೆಲಿಂತ ಓಡಾಡ್ತಾನ, ಮನುಷ್ಯನು ತನ್ನ ಶಕ್ತಿಲಿಂತ ತೋರ್ಸ್ಕೊತಾನ. ಅದು ಯಾವದಕ್ಕೂ ಕೆಲ್ಸಕ್ಕೆ ಬರೋದಿಲ್ಲ. ದೇವರಿಗೆ ಪರಮಾತ್ಮ ಬೇಡಿದಂತಂದ್ರೆ, ಪರಮಾತ್ಮಗೆ ಪ್ರಾರ್ಥನಾ ಮಾಡಿ ಪರಮಾತ್ಮ ಸಹಾಯದಿಂದಾನೆ ಎಲ್ಲಾ ನಮ್ಮ ಜೀವನದಾಗ ಆಗ್ತದ. ಹಲ್ಲೆಲೂಯ. ನಿನ್ನ ಬುದ್ಧಿ ನಿನಗೆ ನಾಶಕ ತಗೊಂಡು ಹೋಗ್ತದ. ನೀನು ಲೋಕದಾಗ ಹೋಗಿ ಕೇಸಿ ಚಟಗೋಳ ಮಾಡಿ, ಕುಡಿದು ಗುಟ್ಕ ತಿಂದು ಸಿಗರೇಟ್ ಸೇದಿ ನನ್ ಕೈಲಿ ಆಗ್ತದ, ನಾ ಮಾಡಕತ್ತೀನಿ, ನಾ ನಡ್ಸಕತ್ತೀನಿ, ನನ್ನ ಮನಿ, ನನ್ನ ಸಂಸಾರ ಅಂತ ಅಂದ್ರೆ ತಪ್ಪು. ದೇವರ ನಡ್ಸಕತ್ತಾನ.
ನೀನು ಮಾಡಿದ ನಿನ್ನ ಹೆಂಡತಿ ಮಾಡಿದ ಪ್ರಾರ್ಥನೆಗ ದೇವರು ನಡ್ಸಕತ್ತನ, ನಿನ್ನ ತಾಯಿ ತಂದೆ ಮಾಡಿದ ಪ್ರಾರ್ಥನೆಗ ದೇವರು ನಡ್ಸಕತ್ತಾನೆ, ನಿನ್ನ ಮಕ್ಕಳು ಮಾಡಿದ ಪ್ರಾರ್ಥನೆ ದೇವರು ನಡ್ಸಕತ್ತ, ನಿಂದಿಲ್ಲ ದೇವರು ನಡ್ಸಕತ್ತಾನೆ. ಯಾಕ ನಿಮ್ ಮನೆಗ ಪ್ರಾರ್ಥನಾದ, ನಿನ್ನ ಮನೆಗ ಪ್ರಾರ್ಥನೆ ಮಾಡಿದಾಗ ದೇವರು ಅಲ್ಲಿ ಇಳಿದು ಬಂದು ನೋಡಿ ನಿನಗೆ ಜಯ ಕೊಡಕತ್ತಾನ. ಹಲ್ಲೆಲೂಯಾ. ನೀನು ಅರಿಕೆ ಮಾಡು, ನೀನು ದೇವರ ಹತ್ರ ಒಪ್ಪಿಸಿಕೊಡು, ನನ್ನ ತಂದೆ ನನ್ನ ಪಾಪವನ್ನು ಕ್ಷಮಿಸು, ನಾನು ಓಡಾಡಿ ಬಂದಿನಿ, ನಾನು ಸೋತೋಗಿ ಬಂದಿನಿ, ನನ್ನ ಬುದ್ಧಿಲಿಂತ ನನ್ನ ಶಕ್ತಿಲಿಂತ ಎಲ್ಲ ಮಾಡಿ ಸೋತಾಗ್ಬಿಟ್ಟಿನಿ, ನನ್ನ ಕೈಲಿ ಆಗವಲ್ದು ದೇವರೇ, ನಿನ್ ಕೈಲಿ ಸಾಧ್ಯ, ಈ ಕೆಲ್ಸ ನಿಂತೋದದು ನೀನು ಮಾಡು ಅಂತ ಅರಿಕೆ ಮಾಡು. ಹಲ್ಲೆಲೂಯಾ. ನಿನ್ ಕೆಲ್ಸ ಆಗ್ತದ, ನಿನ್ ಕೆಲ್ಸ ನಿಂತೋದದು ಆಗ್ತದ, ಅದಕ್ಕೆ ಯಾವ್ದು ಅಡ್ಡಿತಡಿ ಆಗೋದಿಲ್ಲ. ಯಾಕಂದ್ರೆ ನೀನು ಬುದ್ಧಿ ಓಡಿಸಿದಿ, ಯಾಕಂದ್ರೆ ನೀನು ಶಕ್ತಿ ಓಡಿಸಿದಿ, ಎಲ್ಲಾ ನಿಂತ ನೀನು ಯೂಸ್ ಮಾಡಿದಿ, ಎಲ್ಲಾ ನಿಂತ ನೀನು ಸಹಾಯ ತಗೊಂಡಿದಿ, ಆಗವಲ್ದು. ಈಗ ದೇವರ ಸಹಾಯ ಬೇಡ, ಅವ್ರ ಸಹಾಯ ಕೇಳಿದಿ, ಇವ್ರ ಸಹಾಯ ಕೇಳಿದಿ, ನಿನ್ನ ಸಹಾಯ ನಿನ್ನ ತಲೆ ಬುದ್ಧಿ ಇಚ್ಛಾ ಶಕ್ತಿ ಎಲ್ಲಾದ್ರಲಿಂತ ನೀನು ಅನುಭವಿಸಿದಿ. ಈಗ ಅದು ಕೆಲ್ಸಕ್ಕೆ ಬರವಲ್ದು. ಈಗ ದೇವರ ಸಹಾಯ ಮಾಡ್ತಾನ, ಈಗ ದೇವರು ಸಹಾಯ ಮಾಡ್ತಾನ. ನೀನು ದೇವರ ಹತ್ರ ಕೇಳು, ತಂದೆ ಹತ್ರ ಬೇಡ, ನೀನು ಅರಿಕೆ ಮಾಡು, ಕೂಗು, ನನ್ನ ದೇವರೇ ನನ್ನ ದೇವರೇ ನನಗೆ ಸಹಾಯ ಮಾಡು, ಅರಿಕೆ ಮಾಡು, ದೇವರ ಹತ್ರ ಪ್ರಾರ್ಥಿಸು, ರಾತ್ರಿಗೆ ಪ್ರಾರ್ಥನೆ ಮಾಡು. ಕರ್ತನೇ ಪ್ರಾರ್ಥನೆ ಮಾಡ್ತಾ ಇರುವಾಗ ನೀನು ಪ್ರಾರ್ಥನೆ ಮಾಡುವಾಗ ಕರ್ತನ ನೋಡಿ ನಿನಗೆ ಸಹಾಯ ಕೊಡ್ತಾನ, ನಿನಗೆ ಬಲ ಕೊಡ್ತಾನ. ಹಲ್ಲೆಲೂಯಾ. ಮನುಷ್ಯನ ಕೈಲಿ ಏನಾಗೋದಿಲ್ಲ, ಮನುಷ್ಯ ಖಾಲಿ ಮಾತಾಡ್ತಾ ಇರ್ತಾನ, ಸಂಸಾರದ ಮಾತಿರ್ತಾವ, ಲೋಕದ ಮಾತಿರ್ತಾವ, ಒಂದೇ ನಂದೇ ನಂದೇ ಅವಂದೇ ಇವ್ರದೇ ಅವ್ರದೇ ಆತಂದು ಇವತ್ತಂದು. ಒಟ್ಟ ಮನುಷ್ಯನು ಮಾತನ್ಯಾಗ ಸಿಗಬಿದ್ದು ಏನು ಮಾಡ್ಲಾರ್ದಾಗ ಆಗಿಬಿಟ್ಟಾನ. ಹಲ್ಲೆಲೂಯಾ. ಅದೇ ಮಾತು ಪ್ರಾರ್ಥನೆಲಿಂತ ದೇವರ ಹತ್ರ ಕೇಳಿ ಸಹಾಯ ಪಡ್ಕೋ. ನಿನ್ ಕೈಲಿ ರೋಗ ಓಡವಲ್ದ, ನಿನ್ನ ಶರೀರದಾಗ ರೋಗ ಆದ, ಅದಕ್ಕೆ ಆಗವಲ್ದ, ಏನು ಬಿಡುಗಡೆನೆ ಆಗವಲ್ದ, ದಾರಿನೇ ಸಿಗವಲ್ದ, ದೇವ್ರ ಹತ್ರ ಪ್ರಾರ್ಥನೆ ಮಾಡು. ಹಲ್ಲೆಲೂಯಾ. ಒಂದು ಮಾಟ ಮಂತ್ರ ಅದ, ದೇವ್ರ ಹತ್ರ ಪ್ರಾರ್ಥನೆ ಮಾಡು. ಒಂದು ನಿನ್ನ ಕೆಲ್ಸಗಳು ನಿಂತವ, ದೇವ್ರ ಹತ್ರ ಪ್ರಾರ್ಥನೆ ಮಾಡು. ದೇವರ ಕೈಲಿ ಸಾಧ್ಯ ಅದ, ಮನುಷ್ಯನ ಕೈಲಿ ಸಾಧ್ಯ ಇಲ್ಲ ರೀ, ಪರಮಾತ್ಮ ಕೈಲಿ ಸಾಧ್ಯ ಅದ. ನಿಮ್ಮ ಕೈಲಿ ಏನೂ ಆಗೋದಿಲ್ಲ. ಮನುಷ್ಯನು ಹೆಂಗೋ ಸ್ವಲ್ಪ ಮಾಡಿದ್ದು ದೊಡ್ಡದು ಹೇಳ್ತಾ ಇರ್ತಾನ, ದೇವರು ದೊಡ್ಡದು ಮಾಡಿ ದೇವರಿಗೆ ಸ್ತೋತ್ರ ದೊಡ್ಡದು ಮಾಡ್ತಾನ, ಆತರ ಯಾವತ್ತು ಹೇಳ್ಕೋದಿಲ್ಲ. ಹಲ್ಲೆಲೂಯಾ. ಪರಮಾತ್ಮನ ಹತ್ರ ನೀನು ಒಂದು ಸಹಾಯ ಕೇಳಿದ್ರೆ ದೇವರು 10 ಸಹಾಯ ಕೊಡ್ತಾನ. ನೀನು ಕೇಳ್ಬೇಕಲ್ಲ, ನೀನು ದೇವರ ಹತ್ರ ಪ್ರಾರ್ಥನೆ ಮಾಡ್ಬೇಕಲ್ಲ. ನಿನಗೆ ಎದಿ ಬ್ಯಾನೆ ಆದ ಪ್ರಾರ್ಥನೆ ಮಾಡು, ಬಿಡುಗಡೆ ಕೊಡ್ತಾನ. ನಿನಗೆ ಹೊಟ್ಟೆ ಬೇನೆ ಆದ ಪ್ರಾರ್ಥನೆ ಮಾಡು, ಬಿಡುಗಡೆ ಕೊಡ್ತಾನ. ನಾನು ಅಲ್ಲಿ ಹೋದೆ, ಅಲ್ಲಿ ನಿಂತ ಎಲ್ಲ ಕಡೆಗೆ ಸೋತಾಗ ಬಂದಿನಿ, ನನ್ನ ಕೈಲಿ ಆಗವಲ್ದು, ದೇವರ ಕೈಲಿ ಸಾಧ್ಯ ಅದ. ನಿನ್ನ ಕೈಲಿ ಆಗ್ತಾ ಇಲ್ಲ, ದೇವರ ಕೈಲಿ ಸಾಧ್ಯ ಅದ. ಹಲ್ಲೆಲೂಯಾ. ನನ್ನ ಜಾಗ ವಿಷಯಕ ದೇವರ ಕೈಲಿ ಸಾಧ್ಯ ಅದ, ನನ್ನ ಮಕ್ಕಳ ವಿಷಯಕ ದೇವರ ಕೈಲಿ ಸಾಧ್ಯ ಅದ, ನನ್ನ ಹೆಂಡತಿ ವಿಷಯಕ ದೇವರ ಕೈಲಿ ಸಾಧ್ಯ ಅದ. ನೀ ಯಾವ ತರ ವಿಶ್ವಾಸ ಇಟ್ಟು ಪ್ರಾರ್ಥನೆ ಮಾಡ್ತಿದ್ದೋ ದೇವರದ್ರಾಗ ಜಯ ಕೊಡ್ತಾನ, ದೇವರದ್ರಾಗ ಗೆಲುವು ಕೊಡ್ತಾನ. ಹಲ್ಲೆಲೂಯಾ. ದೇವರು ಮೂವರಿಗೆ ಗೆಲುವು ಕೊಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ನೀವು ಮಾಡಿದ ಪ್ರಾರ್ಥನೆದಾಗ ದೇವರು ಜಯ ಕೊಡ್ತಾನ, ಜಯ ಕೊಡ್ತಾನ. ಹಲ್ಲೆಲೂಯಾ. ದೇವರ ಮಕ್ಕಳೇ, ದೇವರು ಜಯ ಕೊಡ್ತಾನ. ನೀವು ಹೋರಾಡ್ಬೇಡ್ರಿ, ಸೋತು ಬಿಟ್ರಿ ಅಲ್ಲ, ಪ್ರಾರ್ಥನೆ ಮಾಡ್ರಿ, ವಿಶ್ವಾಸ ಮಾಡಿ ಪ್ರಾರ್ಥನೆ ಮಾಡ್ರಿ. ನೀವು ಸೋತೋಗ್ಬಿಟ್ರಿ, ನಿಮ್ ಕೈಲಿ ಆಗ್ತಾ ಇಲ್ಲ, ದೇವರು ಸಹಾಯ ಮಾಡ್ತಾನ, ದೇವರು ಗೆದ್ದಿಸ್ತಾನ, ದೇವರು ಗೆಲುವು ಕೊಡ್ತಾನ, ಜಯ ಕೊಡ್ತಾನ. ಹಲ್ಲೆಲೂಯಾ. ನಿಮ್ ಕೈಲಿ ಆಗ್ತಾ ಇಲ್ಲ, ಬ್ಯಾಂಕಿನ ಕೆಲ್ಸ ಆಗ್ತಾ ಇಲ್ಲ, ರೊಕ್ಕದ ಕೆಲ್ಸ ಆಗ್ತಾ ಇಲ್ಲ, ಕೆಲ್ಸನೇ ಸಿಗವಲ್ದ, ರೋಗದಾಗ ಸಿಗಬಿದ್ಯಾ, ಮಾಟ ಮಂತ್ರದಾಗ ಸಿಗಬಿದ್ಯಾ, ನಾನು ತಿರುಗಾಡಿ ಸುಸ್ತಾಗಿನಿ. ದೇವರಿಗೆ ಸ್ತೋತ್ರ. ಪ್ರಾರ್ಥನೆ ಮಾಡಿ ಮನೆ ಬಿಟ್ಟು ಹೋಗು, ಪ್ರಾರ್ಥನೆ ಮಾಡಿ ಮನೆ ದಾಟು, ಪ್ರಾರ್ಥನೆ ಮಾಡಿ ಮನೆಯಲ್ಲಿಂದ ಆಚೆ ಹೋಗಿ ಮೇಲೆ ಕೆಲ್ಸ ಹಿಡಿ, ದೇವರು ಸಹಾಯ ಮಾಡ್ತಾನೆ. ಡೈರೆಕ್ಟ್ ಹೋಗ್ಬೇಡ, ಪ್ರಾರ್ಥನೆ ಮಾಡು. ಮನೆ ವಸ್ತುಲು ದಾಟುವಾಗ ಪ್ರಾರ್ಥನೆ ಮಾಡಿ ದಾಟು, ದೇವರು ನಿನ್ನ ಕೆಲಸ ಸರಳ ಮಾಡ್ತಾನ. ಹಲ್ಲೆಲೂಯಾ. ಮನೆಗೆ ಬರುವಾಗ ಮತ್ತೆ ಪ್ರಾರ್ಥನೆ ಮಾಡು, ನಾಳೆ ದೇವರು ನಿನಗೆ ದಾರಿ ತೆರಿತಾನ. ಹಲ್ಲೆಲೂಯಾ. ಒಂದು ತಿಂಗಳದಾಗ ಕೆಲಸ ಈ ವಾರದಾಗ ದೇವರು ಮಾಡ್ತಾನ. ಈ ಮಂಗಳವಾರ ಮಾಡ್ತಾನ, ಬುಧವಾರ ಮಾಡ್ತಾನ, ಗುರುವಾರ ಮಾಡೇ ಮಾಡ್ತಾನ, ನಿನ್ನ ದೇವರು ಮಾಡ್ತಾನ. ಹಲ್ಲೆಲೂಯಾ. ದೇವರು ಸಹಾಯ ಮಾಡ್ತಾನ. ನಿಮ್ಮ ನಿಂತೋದ ಕೆಲಸ ಪೂರಾ ಮಾಡ್ತಾ ಇದ್ದಕ್ಕಾಗಿ ದೇವರಿಗೆ ಸ್ತೋತ್ರ.
ಹಲ್ಲೆಲೂಯಾ. ದೇವರ ಕೈಲಿ ಸಾಧ್ಯ ಮಗಳೇ, ಆಮೆನ್. ಕರ್ತನ ಕೈಲಿ ಸಾಧ್ಯ ಮಗನೇ. ನಿನ್ ಕೈಲಿ ಸೋತಾಗ್ಬಿಟ್ಟಿದೆ, ನೀನು ಸೋತು ಸುಮ್ಮನೆ ಕುಂತು ಬಿಟ್ಟಿದಿ. ಪ್ರಾರ್ಥನೆ ಮಾಡು, ದೇವರು ಜಯ ಕೊಡ್ತಾನ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನೀನು ಹೊಲ್ದಾಗ ನೀರಿಲ್ಲ, ಪ್ರಾರ್ಥನೆ ಮಾಡು, ದೇವರು ಜಯ ಕೊಡ್ತಾನ. ಸ್ತೋತ್ರ. ನಿನ್ನ ಕೆಲಸ ನಿಂತೋಗ್ಯದ, ಪ್ರಾರ್ಥನೆ ಮಾಡು, ದೇವರು ಜಯ ಕೊಡ್ತಾನ. ಆಮೆನ್. ಹಲ್ಲೆಲೂಯಾ. ಕೊಡೋದಿಲ್ಲ ಅಂತ ಯಾರು ಅಂದವರು, ಇಸ್ಕೊಂಡವ್ರು ಏನ್ ಕೊಡೋದಿಲ್ಲ ಅಂತಂದರು, ಪ್ರಾರ್ಥನೆ ಮಾಡು, ಅವರೇ ತಂದು ಕೊಡ್ತಾರ. ಹಲ್ಲೆಲೂಯಾ. ಈ ವಾಕ್ಯ ಇವ್ರ ಜೀವನದಾಗ ನೆರವೇರ್ಲಿ ಅಂತ ಪ್ರಾರ್ಥಿಸು. ಪರಲೋಕ ತಂದೆಯಾದ ದೇವರಿಗೆ ಸ್ತೋತ್ರ. ಸ್ವಾಮಿ ಅಪ್ಪ ಕರ್ತನೆ, ಲೋಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 27ನೇ ವಚನ ಕರ್ತನೆ, ಮನುಷ್ಯರಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗಿವೆ ಅಂದನು ಸ್ವಾಮಿ. ಹೌದು ರಾಜ, ಮನುಷ್ಯನಿಗೆ ಅಸಾಧ್ಯ ಕರ್ತನೆ, ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ ಕರ್ತನೆ. ನಿನ್ನಿಂದ ಎಲ್ಲ ಸಾಧ್ಯವಾಗ್ತದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳೊಟ್ಟಿಗೆ ನಿನ್ನ ಮಾತಾಡಿದಕ್ಕಾಗಿ ಸ್ತೋತ್ರ. ಎಲ್ಲಾರ ಕೆಲಸಗಳು ಕರ್ತನೆ ನೀನು ಸಾಧ್ಯ ಮಾಡಿ ತೋರಿಸದಕ್ಕಾಗಿ ಸ್ತೋತ್ರ. ಅಸಾಧ್ಯವಾದ ಕಾರ್ಯಗಳು ದೇವರು ಸಾಧ್ಯ ಮಾಡಿ ತೋರಿಸದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಒಳ್ಳೆ ವಾಕ್ಯಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ. ಈ ವಾಕ್ಯ ನಮಗೆ ಬಲಪಡಿಸಿದಕ್ಕಾಗಿ ಸ್ತೋತ್ರ. ಈ ವಾಕ್ಯ ನಮಗೆ ಆಶೀರ್ವಾದವಾಗಿದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯ ನಮಗೆ ಬಲ ಕೊಟ್ಟು ನಡೆಸೋದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಪರಲೋಕದ ತಂದೆ. ಆಮೆನ್. Praise the Lord. Praise the Lord.